ದ್ವಾದಶ ರಾಶಿಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ. ಗ್ರಹಗಳ ಸೇನಾಧಿಪತಿ ಆಗಿರುವಂತಹ ಮಂಗಳ ಮೇಷ ರಾಶಿಯವರ ಅಧಿಪತಿ. ಹಾಗಾಗಿ ಈ ರಾಶಿಯ ಪುರುಷರು ಮಂಗಳನ ಗುಣಲಕ್ಷಣಗಳಾಗಿರುವಂತಹ ಧೈರ್ಯ, ಸಾಹಸ, ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರಗಳು ಮೇಷ ರಾಶಿಯವರ ಗುಣನಡತೆಯಲ್ಲಿ ಕೂಡ ಪ್ರತಿಫಲಿಸುತ್ತವೆ. ಮೇಷರಾಶಿಯ ಪುರುಷರ ಜೀವನದಲ್ಲಿ ತಮ್ಮ ಗುರಿಯನ್ನು ಸಾಧಿಸುವಂತಹ ದೃಢತೆಯನ್ನು ಕೂಡ ಇದೇ ಕಾರಣಕ್ಕಾಗಿ ನೀವು ನೋಡಬಹುದು. ಇವರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಿಹ್ನೆಯವರ ಹೆಸರಿನ ಮೊದಲ ಅಕ್ಷರ ಅ, ಲ ಮತ್ತು ಈ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರುಗಳು ಸೂಕ್ತ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿ ಇರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು. ಮೇಷ ರಾಶಿಯು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುತ್ತದೆ ಮತ್ತು 12 ರಾಶಿ ಚಕ್ರದ ಚಿಹ್ನೆಗಳಲ್ಲಿ ಮೊದಲನೆಯದು. ಈ ಮೇಷ ರಾಶಿಯ ಪುರುಷರು ಸ್ವಭಾವತಃ ಸ್ವತಂತ್ರ ನಾಯಕ. ಮೇಷ ರಾಶಿಯ ಪುರುಷರು ಶಕ್ತಿಯುತರು ಮತ್ತು ಅವರ ಜೀವನದಲ್ಲಿ ಅವರು ಬಯಸಿದ್ದನ್ನು ಅನುಸರಿಸುತ್ತಾರೆ. ಮೇಷರಾಶಿಯು ಪುಲ್ಲಿಂಗವನ್ನು ಪ್ರತಿನಿಧಿಸುತ್ತದೆ. ಈ ಚಿಹ್ನೆಯಡಿಯಲ್ಲಿ ಜನಿಸಿದವರು ಅತ್ಯಂತ ಧೈರ್ಯಶಾಲಿಗಳು. ಅತ್ಯುತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯಗಳಿಂದ ಆಶೀರ್ವದಿಸಲ್ಪಡುತ್ತಾರೆ. ಇವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೇಷ್ಠ ನಾಯಕರಾಗಿರುತ್ತಾರೆ. ಜನರು ತಮ್ಮನ್ನು ಅನುಸರಿಸಬೇಕು ಎಂದು ಬಯಸುತ್ತಾರೆ. ಆದರೂ ಸಮಯ ಮತ್ತು ಹಣದ ವಿಷಯದಲ್ಲಿ ಅತ್ಯಂತ ಉದಾರವಾದ ಗುಣವನ್ನು ತೋರುವರು. ಸ್ನೇಹಪರರಾದ ಇವರು ಎಲ್ಲರನ್ನೂ ಗೌರವಿಸುವರು. ತಮ್ಮ ಆಲೋಚನೆಯನ್ನು ಪ್ರಸ್ತುತಪಡಿಸುವಾಗ ಬಹಳ ಬುದ್ಧಿಯನ್ನು ಬಳಸುವರು. ಕೆಲವು ವಿಷಯದಲ್ಲಿ ಅತ್ಯಂತ ಬುದ್ಧಿವಂತರೂ ಆಗಿರುತ್ತಾರೆ. ಮೇಷರಾಶಿ ಪುರುಷರ ಉತ್ಸಾಹಭರಿತ ಚೈತನ್ಯ, ನಂಬಿಕೆ, ಉದ್ದೇಶಪೂರ್ವಕ ವರ್ತನೆ ಮತ್ತು ಸಾಮರ್ಥ್ಯವು ಅವರನ್ನು ಒಬ್ಬ ಪರಿಪೂರ್ಣ ವ್ಯಕ್ತಿಯಂತೆ ಚಿತ್ರಿಸುತ್ತದೆ. ಮೇಷರಾಶಿ ಪುರುಷರು ಮಂಗಳನಿಂದ ಆಳಲ್ಪಡುವವರು. ಕೋಪ ಅವರ ಸಹಜ ಗುಣ. ಇದನ್ನು ಹೊರತುಪಡಿಸಿ ಧೈರ್ಯಶಾಲಿಗಳು. ಕೈಗೆತ್ತಿಕೊಂಡ ಕೆಲಸವನ್ನು ಮಾಡದೇ ಬಿಡುವವರಲ್ಲ. ಮೇಷರಾಶಿಯ ಪುರುಷರು ಬ್ರಹ್ಮಾಂಡವನ್ನು ಗೆಲ್ಲುವ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ಅವರು ಮಾಡಲು ಬಯಸಿದ್ದನ್ನು ಸಾಧಿಸುತ್ತಾರೆ. ಅವರು ತಮ್ಮ ಸ್ವಭಾವದಲ್ಲಿ ಕಟು ಮತ್ತು ಸ್ವಯಂಕೇಂದ್ರಿತವಾಗಿರುತ್ತಾರೆ. ಮೇಷರಾಶಿಯ ಅಡಿಯಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಉದ್ದನೆಯ ಮುಖ, ಉದ್ದವಾದ ಕತ್ತು, ಕಂದು ಬಣ್ಣದ ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತಾರೆ. ಮಧ್ಯಮ ಎತ್ತರ, ಆಕರ್ಷಕ ಮೈಕಟ್ಟು, ಶಕ್ತಿಯುತವಾದ ದೇಹ, ಹಣೆ ಮತ್ತು ಮುಖದಲ್ಲಿ ಕೆಲವು ಗುರುತಿನ ಕಲೆಗಳು ಉಳಿದಿರುತ್ತವೆ. ಒರಟಾದ ಕೇಶರಾಶಿ ಹಾಗೂ ಸಾಮಾನ್ಯ ಚರ್ಮ ವಿನ್ಯಾಸವನ್ನು ಹೊಂದಿರುತ್ತಾರೆ. ಮೇಷರಾಶಿಯಲ್ಲಿ ಜನಿಸಿದ ಪುರುಷರು ಕೆಲಸ ಮಾಡುವವರು ಮತ್ತು ಅವರಿಗೆ ನಿಯೋಜಿಸಲಾದ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಅವರು ಪ್ರೇರೇಪಿಸಲ್ಪಡುತ್ತಾರೆ. ಇದಲ್ಲದೆ ಮೇಷರಾಶಿಯ ಜನರು ಯಾವುದೇ ಅಸೂಯೆಯಿಲ್ಲದೆ ಅತ್ಯುತ್ತಮ ನಾಯಕತ್ವದ ಗುಣವನ್ನು ಅಂತರ್ಗತವಾಗಿ ಹೊಂದಿರುತ್ತಾರೆ. ಅಲ್ಲದೆ ಅವರು ಯಾರ ಸಹಾಯವಿಲ್ಲದೆ ಯಾವುದೇ ವಿವಾದವನ್ನು ಪರಿಹರಿಸಲು ಸಮರ್ಥರಾಗಿದ್ದಾರೆ. ಹೊಸತನ್ನು ಅನ್ವೇಷಿಸಲು ಇಷ್ಟಪಡುವರು. ಇವರಲ್ಲಿ ಬಹುಮುಖವಾದ ಅನೇಕ ಪ್ರತಿಭೆಗಳಿರುತ್ತವೆ. ಒಂದೇ ಸಮಯದಲ್ಲಿ ಅನೇಕ ಯೋಜನೆಯನ್ನು ಕೈಗೊಳ್ಳುವ ಸಾಮರ್ಥ್ಯ ಇರುತ್ತದೆ. ಇವರು ಉತ್ತಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹಾಗೂ ಪ್ರತಿಭೆ ಇರುವುದು. ಇವರು ಯಾವುದೇ ವಿಷಯದಲ್ಲಾದರೂ ಸಂಘಟಿತರಾಗಿ ಮುಂದೆ ನಡೆಯುವರು. ಇತರರಿಗಿಂತ ಮುಂಚಿತವಾಗಿ ಕೆಲಸವನ್ನು ಮಾಡಿ ಮುಗಿಸಲು ನಿಸ್ಸೀಮರು. ಮೇಷರಾಶಿಯ ಪುರುಷರು ಸಾಮಾನ್ಯವಾಗಿ ಒಂಟಿಯಾಗಿ ಇರುತ್ತಾರೆ. ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು. ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು. ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು. ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ. ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ.
ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು. ಮೇಷರಾಶಿ ಪುರುಷರು ಸೇರಿದವರು ತಮ್ಮ ಸಂಬಂಧಿಗಳೊಂದಿಗೆ, ಸ್ನೇಹಿತರೊಂದಿಗೆ ಹಾಗೂ ಸಹೋದ್ಯೋಗಿಗಳೊಂದಿಗೆ ಅತ್ಯಂತ ಪ್ರಾಮಾಣಿಕರಾಗಿ ಇರುತ್ತಾರೆ. ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ನಿಷ್ಠಾವಂತರಾಗಿ ಇರುತ್ತಾರೆ. ಮೇಷರಾಶಿಯ ಪುರುಷರು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಕ್ಷುಲ್ಲಕ ಕಾರಣಗಳಿಗೂ ಬಹುಬೇಗ ಕೋಪಗೊಳ್ಳುತ್ತಾರೆ. ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನ್ನು ಆಡುವರು. ನಂತರ ಅವರ ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು. ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ. ಅಹಿತವನ್ನು ಉಂಟುಮಾಡಿದ ವ್ಯಕ್ತಿಗಳನ್ನು ಮುಖಾಮುಖಿಯಾಗಿ ಎದುರಿಸಲು ಸಾಧ್ಯವಾಗದು. ಮೇಷರಾಶಿಯ ಪುರುಷರು ಶಕ್ತಿವಂತರು ಹಾಗೂ ಸಕ್ರಿಯ ವ್ಯಕ್ತಿಗಳು ಎನ್ನುತ್ತಾರೆ. ಆದರೆ ಕೆಲವೊಮ್ಮೆ ಯಾವುದೇ ಶಿಸ್ತುಗಳನ್ನು ಅಳವಡಿಸಿಕೊಳ್ಳುವುದಿಲ್ಲ. ಮನಸ್ಸು ತೋಚಿದ ಹಾಗೆ ವಿಭಿನ್ನ ದಿಕ್ಕುಗಳಲ್ಲಿ ಕೆಲಸ ಮಾಡಲು ಸಾಗುತ್ತಾರೆ. ಸದಾಕಾಲ ತಾವೇ ಉತ್ತಮರು ಹಾಗೂ ಶ್ರೇಷ್ಠರು ಎಂದು ಭಾವಿಸುತ್ತಾರೆ. ಇತರರ ಚಿಂತನೆ ಹಾಗೂ ಭಾವನೆಗಳಿಗೆ ಬೆಲೆ ಕೊಡದೆ ಹೋಗುವ ಸಾಧ್ಯತೆಗಳಿವೆ. ಅದರಿಂದ ಯಾವುದರ ಕಡೆಯೂ ಸರಿಯಾಗಿ ಗಮನ ಕೊಡದೆ ಬೀಗ ಮೋಸ ಹೋಗುತ್ತಾರೆ. ಮೇಷರಾಶಿಯ ಅಡಿಯಲ್ಲಿ ಜನಿಸಿದ ಪುರುಷರು ಕೆಲವೊಮ್ಮೆ ಧೈರ್ಯಶಾಲಿ ಎಂದು ಕರೆಯಲ್ಪಡುತ್ತಾರೆ ಹಾಗೂ ಅದರ ಜೊತೆ ಜಗಳ ಪ್ರಾರಂಭಿಸುವವರು ಎಂಬ ಕೆಟ್ಟ ಹೆಸರು ಪಡೆದಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ಸತ್ಯವೆಂದರೆ ಮೇಷರಾಶಿಯವರು ಎದುರು ಬದುರು ಮಾತನಾಡುವುದನ್ನ ಬಯಸುತ್ತಾರೆ ಹೊರತು ಹಿಂದೆಯಲ್ಲ. ಉತ್ತಮ ಗುಣಗಳು ಹಾಗೂ ವ್ಯಕ್ತಿತ್ವದ ಜೊತೆಗೆ ಮೇಷರಾಶಿಯ ಪುರುಷರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ಹಿನ್ನಡೆಗಳನ್ನು ಕೂಡ ಹೊಂದಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಬೇಕಾಗಿದೆ. ಉದಾಹರಣೆಗೆ ಇವರು ಅಶಾಂತರಾಗಿರುತ್ತಾರೆ ಹಾಗೂ ಹೊಸ ಕೆಲಸವನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಇವರಲ್ಲಿ ಅಗತ್ಯಕ್ಕೂ ಮೀರಿದ ಉತ್ಸಾಹ ಇರುತ್ತದೆ. ಎಲ್ಲ ಕೆಲಸವನ್ನು ಬೇಗನೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಇವರಲ್ಲಿ ತಾಳ್ಮೆ ಕೂಡ ಕಮ್ಮಿಯಾಗಿರುತ್ತದೆ. ಕೆಲವೊಂದು ಸಂಬಂಧಗಳಲ್ಲಿ ಇವರು ಕೇವಲ ತಮ್ಮ ಮನಸ್ಸಿಗೆ ಅಂದುಕೊಂಡ ರೀತಿಯಲ್ಲಿ ಕೆಲಸ ಮಾಡುವುದಕ್ಕಿಂತ ತಮ್ಮ ಎದುರಿಗೆ ಇರುವಂತಹ ವ್ಯಕ್ತಿಯ ಅಭಿಪ್ರಾಯಗಳನ್ನು ಕೂಡ ತಾಳ್ಮೆಯಿಂದ ಕೇಳಿ ಅದರ ಅನ್ವಯ ನಡೆದುಕೊಳ್ಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. ಕೋಪದ ಸ್ವಭಾವವನ್ನು ಹೊಂದಿದ್ದರೂ ಸಹ ಅವರಿಗೆ ಬೇರೆಯವರು ಕಷ್ಟ ಎಂದಾಗ ಸಹಾಯ ಮಾಡುವ ಮನಸ್ಸಿದೆ. ಇವರು ಕೆಟ್ಟವರಿಗೆ ಕೆಟ್ಟವರು, ಒಳ್ಳೆಯವರಿಗೆ ಒಳ್ಳೆಯವರು ಎನ್ನುವ ಗುಣವನ್ನು ಹೊಂದಿರುತ್ತದೆ. ಇವರು ಸ್ವಭಾವದಲ್ಲಿ ಮಗುವಿನಂತವರು. ಯಾವ ವಿಷಯದಲ್ಲೂ ಸ್ವಾರ್ಥವನ್ನು ಇಟ್ಟುಕೊಳ್ಳುವುದಿಲ್ಲ. ಸಹಾಯ ಮಾಡುವಾಗ ಪ್ರತಿಫಲವನ್ನು ಅಪೇಕ್ಷಿಸದೆ ಮಾಡುತ್ತಾರೆ. ಮೇಷರಾಶಿಯ ಪುರುಷರು ತಮ್ಮ ಸ್ನೇಹಿತರನ್ನು ಮತ್ತು ಸಂಗಾತಿಯನ್ನು ಬಹಳ ಇಷ್ಟಪಡುತ್ತಾರೆ. ಅವರಿಗಾಗಿ ಏನು ಮಾಡಲು ಸಿದ್ಧರಿರುತ್ತಾರೆ. ಇವರಿಗೆ ಕೆಲಸ ಮಾಡುವುದು ಇಷ್ಟವಾದರೂ ಒಮ್ಮೊಮ್ಮೆ ಸೋಮಾರಿಗಳಾಗುತ್ತಾರೆ. ಅವರ ಸೋಮಾರಿತ ಬಹಳ ಕೆಟ್ಟದ್ದು. ಅದರಲ್ಲಿ ಹೊರಬರಲು ಬಹಳಷ್ಟು ಸಮಯ ಬೇಕಾಗುತ್ತದೆ. ಮೊದಲೇ ಹೇಳಿದಂತೆ ಮೇಷರಾಶಿಯ ಪುರುಷರು ಸಹಾಯ ಮಾಡಲು ಹಿಂದು ಮುಂದು ನೋಡುವುದಿಲ್ಲ. ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಎಷ್ಟೋ ಬಾರಿ ಅವರು ತಮ್ಮದೇ ಆದ ತೊಂದರೆಗಳಲ್ಲಿ ಮುಳುಗಿದ್ದರೂ ಕೂಡ ಸಹಾಯಕ್ಕೆ ಸದಾ ಸಿದ್ಧರಿರುತ್ತಾರೆ. ಮೇಷರಾಶಿಯ ಪುರುಷರು ಪ್ರೀತಿಯಲ್ಲಿದ್ದಾಗ ಸ್ಪಷ್ಟವಾಗಿ ಓದಬಹುದಾದ ತೆರೆದ ಪುಸ್ತಕವನ್ನು ಹೋಲುತ್ತದೆ. ಅವರು ಸಾಮಾನ್ಯವಾಗಿ ತಮ್ಮ ಹೃದಯದಿಂದ ಮಾತನಾಡುತ್ತಾರೆ ಮತ್ತು ಅವರ ಸಂಗಾತಿಯ ಹೃದಯವನ್ನು ಗೆಲ್ಲಲು ಏನು ಬೇಕಾದರೂ ಮಾಡುತ್ತಾರೆ. ಮೇಷರಾಶಿಯ ಪುರುಷರು ರೊಮ್ಯಾಂಟಿಕ್ ಸ್ವಭಾವದವರು ಮತ್ತು ತಮ್ಮ ಸಂಗಾತಿಗೆ ಪ್ರಣಯ ಕ್ರಿಯೆಗಳನ್ನು ಮಾಡುವಂತೆ ಒತ್ತಾಯಿಸುತ್ತಾರೆ. ಅವರು ಯಾರನ್ನಾದರೂ ಆಳವಾಗಿ ಪ್ರೀತಿಸಿದಾಗ ಇತರ ವ್ಯಕ್ತಿಯನ್ನು ಸಂತೋಷವಾಗಿರಿಸಲು ಅವರು ತಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವ ಸಾಧ್ಯತೆಯಿದೆ. ಮೇಷರಾಶಿಯ ಪುರುಷರು ಗಮನವನ್ನು ಸೆಳೆಯದಿದ್ದರೆ ನಿರಾಶೆಗೊಳ್ಳುವ ವ್ಯಕ್ತಿಗಳು. ಅವರು ಜನರ ಸುತ್ತಲೂ ಇರಲು ಮತ್ತು ಆಕರ್ಷಣೆಯ ಕೇಂದ್ರಬಿಂದುವಾಗಿರಲು ಇಷ್ಟಪಡುವವರು. ಅವರು ಆಕರ್ಷಕ ವ್ಯಕ್ತಿಗಳಾಗಿರುವುದರಿಂದ ಗಮನ ಸೆಳೆಯುವುದು ಸಹಜ.
ಇದು ಬೆಂಕಿಯ ಚಿಹ್ನೆ ಮತ್ತು ಮೇಷ ರಾಶಿಯ ಪುರುಷರು ನೈಸರ್ಗಿಕವಾಗಿ ಬಿಸಿ ಮತ್ತು ಮಸಾಲೆಯುಕ್ತ ಆಹಾರವನ್ನು ಆನಂದಿಸುತ್ತಾರೆ. ಅವರಿಗೆ ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುವ ಆಹಾರದ ಅಗತ್ಯವಿರುತ್ತದೆ. ಮೇಷ ರಾಶಿಯ ಪುರುಷರು ಸಂಬಂಧಗಳಲ್ಲಿ ಉತ್ಸಾಹಕ್ಕೆ ಹೆಸರುವಾಸಿಯಾಗಿದೆ. ಈ ರಾಶಿಯವರ ದಿಟ್ಟ ಮತ್ತು ಸಾಹಸ ಮನೋಭಾವದಿಂದ ತಮ್ಮ ಸಂಬಂಧಗಳಲ್ಲಿ ಆನಂದ ತರುತ್ತಾರೆ. ಪ್ರೀತಿಯ ಬೆಳಕನ್ನು ಹರಿಸುತ್ತಾರೆ. ಅವರ ಸ್ವಾಭಾವಿಕ ವರ್ಚಸ್ಸು ಮತ್ತು ಜೀವನದ ಉತ್ಸಾಹವು ಅವರನ್ನು ಅತ್ಯುತ್ತಮ ಸಂಗಾತಿಯನ್ನಾಗಿ ಮಾಡುತ್ತದೆ. ಮೇಷ ರಾಶಿಯ ಆಶಾವಾದ ಮತ್ತು ನಿರ್ಭಯತೆಯು ಯಶಸ್ವಿ ವೈವಾಹಿಕ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ, ಏಕೆಂದರೆ ಇಲ್ಲಿ ಸ್ವಾಭಾವಿಕತೆ ಮತ್ತು ಉತ್ಸಾಹವು ಸರ್ವೋಚ್ಚವಾಗಿದೆ. ಮೇಷ ರಾಶಿಯ ಪುರುಷರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಅವರು ಸರಿಯಾದ ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಬಹಳ ಜಾಗೃತರಾಗಿರುತ್ತಾರೆ. ಇದಲ್ಲದೆ ಆರೋಗ್ಯಕರ ಜೀವನ ಶೈಲಿಗಾಗಿ ಅವರೇ ದಿನಚರಿಯನ್ನು ರೂಪಿಸಿ ಅದನ್ನು ತಪ್ಪದೇ ಪಾಲಿಸುತ್ತಾರೆ. 12 ರಾಶಿಗಳಿಗೆ ಕೆಲವು ಪ್ರಮುಖ ನಕ್ಷತ್ರಗಳು ಇರುತ್ತವೆ. ಅದೇ ರೀತಿಯಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ರಾಶಿಯವರಿಗೆ ಅಶ್ವಿನಿ, ಭರಣಿ ಹಾಗೂ ಕೃತಿಕಾ ನಕ್ಷತ್ರಗಳ ಸಂಬಂಧವನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಕಾಣಬಹುದಾಗಿದೆ. ಇವುಗಳು ಕೂಡ ಮೇಷ ರಾಶಿಯವರ ಜೀವನದ ಮೇಲೆ ಪ್ರಭಾವವನ್ನು ಬೀರುವಂತಹ ಅಂಶಗಳನ್ನು ಹೊಂದಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.